ನರೇಂದ್ರ ಮೋದಿಯವರ ಸರ್ಕಾರ ಇವತ್ತಿನಿಂದ ಜಾರಿಯಾಗುತ್ತೆ. ಸಂಜೆ 7:15ಕ್ಕೆ ಅಧಿಕಾರಕ್ಕೆ ಮತ್ತೆ ಬರ್ತಾರೆ. 3.0 ಆರಂಭ ಆಗುತ್ತೆ. ಆದರೆ ಕರ್ನಾಟಕದಿಂದ ಯಾರೆಲ್ಲ ಮಂತ್ರಿಗಳಾಗ್ತಾರೆ ಅನ್ನುವಂಥ ಕುತೂಹಲ ಇದ್ದಿದ್ದು. ಸೊ ಆ ಕುತೂಹಲಕ್ಕೆ ಒಂದಿಷ್ಟು ತೆರೆ ಬೀಳುವಂಥ ಕೆಲಸ ಈಗ ನಡೀತಾ ಇದೆ. ನರೇಂದ್ರ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಬಂಪರ್ ಅಂತ ಹೇಳ್ತಾ ಇದ್ದಾರೆ. ಮೋದಿ 3.0 ಫಾರ್ಮುಲಾದಲ್ಲಿ ಈಗ 4+1 ಫಾರ್ಮುಲಾದಡಿ ಕರ್ನಾಟಕಕ್ಕೆ 4 ಸಚಿವ ಸ್ಥಾನ. ಸೊ ಯಾರ್ಯಾರಿಗೆ ಅವಕಾಶ ಇದೆ? ಜೆಡಿಎಸ್ನಿಂದ ಕುಮಾರಸ್ವಾಮಿ, ಬಿಜೆಪಿ ಕೋಟಾದಲ್ಲಿ 3 ಸಚಿವ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರಿಗೆ ಅದೃಷ್ಟ ಒಲಿದಿದೆ ಅಂತ ಹೇಳ್ತಾ ಇದ್ದಾರೆ. ಮೋದಿ ಸಂಪುಟದಲ್ಲಿ 2ನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಶೋಭಾ ಕರಂದ್ಲಾಜೆ ಅವರಿಗೆ ಅವಕಾಶ ಸಿಗ್ತಾ ಇದೆ. ರಾಜ್ಯಸಭಾ ಕೋಟಾದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎಂಟ್ರಿ ಆಗ್ತಾ ಇರೋದು. ಮೋದಿ ಟೀ ಪಾರ್ಟಿಯಲ್ಲಿದ್ದಂಥದ್ದು 5, ಕರ್ನಾಟಕದ 5 ಇದ್ದಿದ್ದು. ಸೊ ಅಲ್ಲಿಗೆ ಫೈನಲ್ ಈಗ ನಿರ್ಮಲಾ ಸೀತಾರಾಮನ್ ಅವರ ಕರ್ನಾಟಕದಿಂದಲೇ ಅನ್ನೋದ್ರಿಂದ ಅವ್ರಿಗೆ ಇಲ್ಲಿಂದನೇ ಕೋಟಾ ಅನ್ನ ಕನ್ಸಿಡರ್ ಮಾಡಿ ಒಂದು ಎಕ್ಸ್ಟ್ರಾ ನಮಗೆ ಮಂತ್ರಿಗಿರಿ ಅಂತ ಹೇಳ್ತಾ ಇದ್ದಾರೆ. ಸಿಗ್ತಾ ಇರೋದು 4 ಮಾತ್ರ. ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆ ಇರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿ ಸ್ಥಾನ ಅಲ್ಲಿದೆ. ಇನ್ನೊಂದು ಕಡೆಗೆ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಮಂತ್ರಿಗಿರಿ ಸ್ಥಾನ. ಸೊ ಅವರೆಲ್ಲರೂ ಕೂಡ ಇವತ್ತು ಮೋದಿ ಟೀ ಪಾರ್ಟಿಯಲ್ಲಿದ್ದು, ಸೋಮಣ್ಣ ಅವರಿಗೂ ಕೂಡ ಅವಕಾಶ ಸಿಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಅಲ್ಲಿ ಸೇರಿದ್ದಾರೆ ಮೋದಿಯವರ ಟೀ ಪಾರ್ಟಿಯಲ್ಲಿ. ಸೊ ಹಾಗಾಗಿ ಬಹುತೇಕವಾಗಿ ಅಲ್ಲಿದ್ದಂಥವರೆಲ್ಲರಿಗೂ ಕೂಡ ಮಂತ್ರಿ ಸ್ಥಾನ ಅನ್ನುವಂಥದ್ದು ಫಿಕ್ಸ್. ಸೊ ಸೋಮಣ್ಣ ಅವರು ಮೊದಲ ಪ್ರತಿಕ್ರಿಯೆಯನ್ನ ಇವತ್ತು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಏನು ಹಂಚಿಕೊಂಡಿದ್ದಾರೆ ಸೋಮಣ್ಣ ಅವರು, ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ. ಮೋದಿ ಸಂಪುಟದಲ್ಲಿ ಸೋಮಣ್ಣ ಅವರಿಗೆ ಚಾನ್ಸಸ್. ದೆಹಲಿಯಲ್ಲಿ ಸೋಮಣ್ಣ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷ ನನ್ನನ್ನ ಗುರುತಿಸಿ ಅವಕಾಶವನ್ನ ಕೊಟ್ಟಿದೆ. ಒಳ್ಳೆಯತನಕ್ಕೆ ಬಿಜೆಪಿ ಯಾವತ್ತೂ ಕೂಡ ಕೈ ಬಿಡಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ಅಂತ ದೆಹಲಿಯಲ್ಲಿ ಸೋಮಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಕಾರಣ, ಸೋಮಣ್ಣ ಅವರಿಗೆ ಹಿಂದೆ ವಿಧಾನಸಭೆಯಲ್ಲಿ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಕ್ಕೆ ಹೇಳಿದ್ರು. ಹೈಕಮಾಂಡ್ ಹೇಗೆ ಹೇಳಿತ್ತು ಅದನ್ನು ತಕ್ಕಂತೆ ಅವ್ರು ನಡ್ಕೊಂಡಿದ್ರು. ಅದಕ್ಕೆ ತಕ್ಕಂತೆ 2 ಕಡೆಯೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಕ್ಷೇತ್ರವನ್ನ ಕೂಡ ಬಿಟ್ಕೊಟ್ಟಿದ್ರು. ನಮ್ಮ ಜೊತೆಗೆ ವಿ ಸೋಮಣ್ಣ ಅವರು ಇದ್ದಾರೆ, ಮಾತಾಡೋಣ. ಸರ್, ಈಗಷ್ಟೇ ಪ್ರಧಾನಮಂತ್ರಿಗಳ ನಿವಾಸದಿಂದ ಬರ್ತಿದ್ದೀರಿ. ಏನು ಹೇಳಿದ್ರು ಪ್ರಧಾನಮಂತ್ರಿಗಳು? ಕೆಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಮೈಗೂಡಿಸ್ಕೋಬೇಕು. ದೇಶಕ್ಕೋಸ್ಕರವಾಗಿ ದೇಶದಲ್ಲಿರ್ತಕ್ಕಂಥ ಕೆಲವಾರು ಜ್ವಲಂತ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸಬೇಕು, ಯಾವ ರೀತಿ ಇರಬೇಕು, ಸಂಯಮ ಅಂದರೆ ಏನು, ಕೆಲಸ ಮಾಡೋದ್ರಿಂದ ಜನರಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಕೊಳ್ಬೋದು, ಕೆಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಅದನ್ನೆಲ್ಲ ಮೈಗೂಡಿಸ್ಕೊಂಡು ಕೆಲಸ. ವಿಧಾನಸಭೆ ಚುನಾವಣೆ ಆದಮೇಲೆ ನಿಮ್ಗೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರು, ಈಗ ಅದನ್ನ ಈಡೇರಿಸಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತ ಖಂಡಿತ ಖಂಡಿತ. ಸರ್, ಈಗ ಸಚಿವರಾಗ್ತಿದ್ರಿ, ಏನಾದರೂ ಖಾತೆಗಳ ನಿರೀಕ್ಷೆ ಇದೆಯಾ? ಯಾಕಂದ್ರೆ ಬೇರೆ ಬೇರೆ ಅದು ಯಾವ ಖಾತೆ ಕೊಡೋದು ನಡೆಸ್ತಾನೆ. ಓಕೆ ಸರ್, ಇದಿಷ್ಟು ಸೋಮಣ್ಣ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ಹಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಸೊ ಖಾತೆ ಯಾವುದಿಲ್ಲ, ಮಂತ್ರಿ ಸ್ಥಾನ ಸಿಕ್ಕರು ಅಂತ ಇರುವಂಥ ಸಂದರ್ಭದಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಯಾರು ಇದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಿಟ್ಟು JDU ಮತ್ತು TDP ಬಿಟ್ಟರೆ ಇನ್ಯಾರಿಗೂ ಕೂಡ ಇಂಥದ್ದೇ ಮಂತ್ರಿ ಕೊಡಬೇಕು, ಅಂಥದ್ದೇ ಮಂತ್ರಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಅಂತೂ ಯಾರಿದ್ದಾರೆ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸಿಗ್ತಾ ಇರೋದೇ ಅವ್ರ ಭಾಗ್ಯ ಈಗ. ಸೊ ಹಾಗಾಗಿ ಅದಕ್ಕೆ ಖುಷಿ ಪಡ್ಕೊಳ್ಬೇಕು. ಬಟ್ ನಮ್ಮದು ಒಂದೇ ಆಸೆ ಇರುವಂಥದ್ದು ಏನಂದರೆ, ಕರ್ನಾಟಕಕ್ಕೆ ಅವಕಾಶ ಸಿಗಬೇಕು. ದೇಶದ ಮಂತ್ರಿ ಆಗಲಿ, ದೇಶಕ್ಕೆ ಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡಲಿ, ಕರ್ನಾಟಕಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಆಗಲಿ ಅನ್ನೋದಷ್ಟೇ ಆಶಯ ನಮ್ಮದು.